ಶ್ರೀಮಂತರಾಗಲು ನಿಮಗೆಲ್ಲ ಸ್ವಾಗತ. ನಾನು ಪ್ರಿಯರಾಮ್ ಬಿಲ್ಡಿಂಗ್ ನವಿಲೆ. ಹಿಂದೆ ತುಂಬಾ ರುಚಿ ರುಚಿಯಾದ ಊಟಗಳು ಕಾಣಿಸ್ತಾ ಇರ್ಬೋದು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ನಾ ಏನ್ ಹೇಳ್ತೀನಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆನಾ? ನಾ ಹೇಳೋದು ಕಾನ್ಸಂಟ್ರೇಟ್ ಮಾಡಿ. ಇವತ್ತು ಒಂದು ಒಳ್ಳೆ ಸೂಪರ್ ಡೂಪರ್ ಸ್ಟಾಕ್ ಅಂತ ಹೇಳ್ಬೋದು. ನಿಮ್ಮ ಶಾರ್ಟ್ ಟರ್ಮ್ಗಾಗ್ಲಿ ಲಾಂಗ್ ಟರ್ಮ್ಗಾಗ್ಲಿ ಹೂಡಿಕೆ ಮಾಡಲಿಕ್ಕೆ ತುಂಬಾ ಒಳ್ಳೆ ಸ್ಟಾಕ್. ಟ್ರೇಡಿಂಗ್ ಹೇಳ್ತಾ ಇಲ್ಲ ನಾನು, ಆಸ್ ಅನ್ ಇನ್ವೆಸ್ಟರ್ ಹೂಡಿಕೆ ಮಾಡಲಿಕ್ಕೆ ಒಂದು ಒಳ್ಳೆ ಸ್ಟಾಕ್ ಬಗ್ಗೆ ಹೇಳ್ತೀನಿ. ಅದು ಯಾಕೆ ಹೇಳ್ತಾ ಅಂತಾನು ಹೇಳ್ತೀನಿ. ಓಕೆ, ಸೊ ಇದರ ಹೆಸರು ಟಿಟಿಕೆ ಪ್ರೆಸ್ಟೀಜ್. ನಾವು ಟಿಟಿಕೆ ಪ್ರೆಸ್ಟೀಜ್ ಬಗ್ಗೆ ತುಂಬಾ ಕೇಳಿದೀವಿ ಅಲ್ವಾ, ನಮ್ಗೆಲ್ಲ ಹೆಸರಾಂತ ಒಂದು ಬ್ರ್ಯಾಂಡ್. ಸೊ ನಾ ಇದನ್ನ ಹೆಂಗೆ ಹೂಡಿಕೆ ಮಾಡ್ತೀನಿ ಅಂದ್ರೆ, ನಾನೊಬ್ಬ ಅಡಾಪ್ಟಿವ್ ಟ್ರೇಡರ್, ಅದೇ ರೀತಿ ನಾನೊಬ್ಬ ಅಡಾಪ್ಟಿವ್ ಇನ್ವೆಸ್ಟರ್ ಕೂಡ. ಸೊ ನಾ ಏನ್ ಅಡಾಪ್ಟಿವ್ ಇನ್ವೆಸ್ಟರ್ ಅಂದ್ರೆ, ನಾನು ಈ ಸ್ಟಾಕ್ ನ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀನಿ ಮುಂದೆ. ಇವಾಗ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಅದರಲ್ಲಿ ಕ್ವಾಲಿಟೇಟಿವ್ ಅಂತ ಹೇಳ್ತಾರೆ, ಅದ್ರ ಕ್ವಾಲಿಟಿ ಚೆಕ್ ಮಾಡೋದು. ಎರಡನೇದು ಕ್ವಾಂಟಿಟೇಟಿವ್ ಅಂತ ಹೇಳ್ತಾರೆ. ಫಂಡಮೆಂಟಲ್ ಕ್ವಾಂಟಿಟೇಟಿವ್ ಅಂತಂದ್ರೆ ನಂಬರ್ಸ್ ಗಳು ನೋಡೋದು. ಇದು ಎರಡು ಅನಲೈಸ್ ಮಾಡ್ತೀನಿ ಫಂಡಮೆಂಟಲಿ. ಮತ್ತೆ ಚಾರ್ಟ್ ತಗೊಂಡೋಗಿ ಚಾರ್ಟ್ ಅಲ್ಲಿ ಸೂಕ್ತವಾಗಿದೆಯಾ ಹೂಡಿಕೆ ಮಾಡ್ಲಿಕ್ಕೆ, ಟೈಮ್ ಸರಿ ಇದೆಯಾ ಅಂತ ಅದನ್ನ ಕೂಡ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹೊಸದಾಗಿ ಕಲಿಯಕ್ಕೆ ಸಿಗುತ್ತೆ ನಿಮಗೆ. ದಯವಿಟ್ಟು ನನಗೆ ಚಾಟ್ ಅಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ. ಈ ತರ ಒಂದು ವಿಡಿಯೋಗಳು ನಿಮಗೆ ಬೇಕು ಅನ್ಸಿದ್ರೆ ಈ ತರ ವಿಡಿಯೋಗಳು ನಾನು ಮಾಡ್ತಾ ಇರ್ತೀನಿ ನಿಮಗೆ ಕಲಿಯೋಕ್ಕೋಸ್ಕರ. ಸೊ ತುಂಬಾ ಡೀಟೇಲ್ ಆಗಿ ಹೋಗ್ಬೇಡಿ ನೀವು. ನಾ ಏನ್ ಹೇಳ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸಾಕು. ಕಾನ್ಸಂಟ್ರೇಷನ್ ಈ ಕಡೆ, ಊಟದ ಮೇಲಲ್ಲ. ಫಸ್ಟ್ ಫಂಡಮೆಂಟಲ್ ಅಲ್ಲಿ ಕ್ವಾಲಿಟೇಟಿವ್ ಅನಾಲಿಸ್ ಮಾಡೋಣ. ಏನು ಕ್ವಾಲಿಟೇಟಿವ್ ಅನಾಲಿಸ್ ಅಂದ್ರೆ, ಆ ಸ್ಟಾಕಿನ ಕ್ವಾಲಿಟಿ ಹೇಗಿದೆ ಅಂತ. ಕ್ವಾಲಿಟಿ ಅನಲೈಸ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಬ್ರ್ಯಾಂಡ್ ಫ್ಯಾಕ್ಟರ್ ಹೋಗೋಣ. ಬ್ರ್ಯಾಂಡ್ ಫ್ಯಾಕ್ಟರ್ ಅಂದ್ರೆ ಪ್ರೆಸ್ಟೀಜ್ ಬಗ್ಗೆ ನಮ್ಗೆ ಎಲ್ಲರೂ ಗೊತ್ತಿದೆ, ನಮ್ಗೆ ಯಾರು ಗೊತ್ತಿಲ್ಲದಿರೋರೇ ಇಲ್ಲ ಅಲ್ವಾ. ಪ್ರೆಸ್ಟೀಜ್ ಅಂದ್ರೆ ಒಂದು ಹೆಸರಾಂತ ಬ್ರ್ಯಾಂಡ್, ನಮ್ಗೆ ಎಲ್ಲರೂ ಗೊತ್ತು. ಏನಕ್ಕೆ ಗೊತ್ತು? ಅವರು ಕ್ವಾಲಿಟಿ ಆದ ಒಂದು ವಸ್ತುಗಳು ಮಾರ್ತಾರೆ ಅಂತ ಅಲ್ವಾ. ಕಳಪೆ ಅಲ್ಲ. ಪ್ರೆಸ್ಟೀಜ್ ಅಂದ್ರೆ ಕ್ವಾಲಿಟಿ ಅಂತ ನಮ್ಮ ಮೈಂಡ್ ಅಲ್ಲಿ ಆಗ ಚಿಕ್ಕ ವಯಸ್ಸಿನ ನಮ್ಗೆ ಉಳ್ಕೊಂಡ್ಬಿಟ್ಟಿದೆ. ಪ್ರೆಸ್ಟೀಜ್ ತಗೋತಾ ಅಂದ್ರೆ ಕ್ವಾಲಿಟಿ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶ ಮುಂದುವರಿತಾ ಇದೆ, ನಮ್ಮ ದೇಶ ಮೇಲೋಗ್ತಾ ಇದೆ, ನಮ್ಮ ಕ್ವಾಲಿಟಿ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ರೂ ಈ ಪ್ರೆಸ್ಟೀಜ್ ಅಂತ ಒಂದು ಕ್ವಾಲಿಟಿ ವಸ್ತುನ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದು ಬ್ರ್ಯಾಂಡ್ ವ್ಯಾಲ್ಯೂ ಒಂದ್ ಕಡೆ ಆಗಿ, ಎರಡನೇದು ಕ್ವಾಲಿಟಿ ಪ್ರಾಡಕ್ಟ್ ಮಾಡ್ತಾರೆ ಒಂದ್ ಕಡೆ ಆದ್ರೆ, ಮೂರನೇ ವಿಷಯ ಪ್ರೆಸ್ಟೀಜ್ ಒಂದು ಅಗ್ರೆಸಿವ್ ಕಂಪನಿ. ಏನ್ ಅಗ್ರೆಸಿವ್ ಕಂಪನಿ? ಸುಮ್ಮನೆ ಸೈಲೆಂಟ್ ಆಗಿ ಕೂರಲ್ಲ ಅವರು. ತುಂಬಾ ಅಡ್ವರ್ಟೈಸ್ಮೆಂಟ್ ಬಿಡ್ತಾ ಇರ್ತಾರೆ, ಎಲ್ಲಾ ಕಡೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾರೆ. ಮತ್ತೆ ಇತ್ತೀಚೆಗೆ ನೀವು ನೋಡಿದ್ರೆ ಅವರು ತಮ್ಮ ಮೊದಲು ಪ್ರೆಸ್ಟೀಜ್ ಎಲ್ಲ ನಿಮ್ ಬರೀ ಕೆಲವು ಅಂಗಡಿಗಳು ಮಾತ್ರ ಸಿಗ್ತಾ ಇತ್ತು. ಆದ್ರೆ ಈಗ ಫ್ರಾಂಚೈಸಿ ಮಾಡೆಲ್ ಅಲ್ಲಿ ಅವ್ರದೇ ಶೋರೂಮ್ಗಳು, ತುಂಬಾ ಶೋರೂಮ್ಗಳು ಎಲ್ಲ ಊರಲ್ಲಿ ನೋಡ್ತಾ ಇದ್ದೀರಾ. ಅವರ ಪ್ರೊಜೆಕ್ಷನ್ ಪ್ರಕಾರ ಈ ಒಂದು ಏನ್ ನಂಬರ್ ಆಫ್ ಸ್ಟೋರ್ಸ್ ಏನಿದೆ ಅದನ್ನ ಜಾಸ್ತಿ ಮಾಡ್ತೀನಿ ಅಂತಾನು ಅವರು ಹೇಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಅವರ ಪ್ರೊಜೆಕ್ಷನ್ ಪ್ರಕಾರ ಇವಾಗ ಅರೌಂಡ್ 2,000 ಕೋಟಿ ಅವರ ರೆವೆನ್ಯೂ ಇದೆ. 2025 ಅವರ ರೆವೆನ್ಯೂ 5,000 ಕೋಟಿ ಮಾಡ್ಕೋತೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅವರು. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ. ಅವರ ರೆವೆನ್ಯೂ ಡಬಲ್ ಇಂದ ಜಾಸ್ತಿ ಆಗೋದಾದ್ರೆ ನಮ್ಮ ಹೂಡಿಕೆನೂ ಏನಾಗೋ ಅಂತ ಯೋಚನೆ ಮಾಡಿ ಅಲ್ವಾ. ಅವರ ಆಪರೇಟಿಂಗ್ ಪ್ರಾಫಿಟ್ ಬಂದು ಅರೌಂಡ್ 14% ಇದೆ, ವಿಚ್ ಇಸ್ ವೆರಿ ವೆರಿ ಗುಡ್. ಆಮೇಲೆ ಅವರು ರೆಗ್ಯುಲರ್ ಆಗಿ ಡಿವಿಡೆಂಡ್ಸ್ ಕೂಡ ಕೊಡ್ತಾ ಇರ್ತಾರೆ, ಅಂದ್ರೆ ಪ್ರಾಫಿಟ್ ನ ಶೇರ್ ಕೂಡ ಮಾಡ್ತಾರೆ ನಮ್ಮ ಇನ್ವೆಸ್ಟರ್ಸ್ ಜೊತೆ. ಸೊ ಪ್ರತಿ ಒಂದು ವಿಷಯದಲ್ಲಿ ನೋಡಿದ್ರೆ ನಿಮಗೆ ಡಿವಿಡೆಂಡ್ಸ್ ಕೂಡ ಕೊಡ್ತಾ ಇದ್ದಾರೆ, ಕ್ಯಾಪಿಟಲ್ ಗ್ರೋತ್ ಕೂಡ ಆಗ್ತಾ ಇದೆ. ಈ ಪ್ರತಿಯೊಂದು ತರ ನೋಡಿದ್ರೆ ನಿಮಗೆ ಇದು ಒಂದು ತುಂಬಾ ಒಂದು ಒಳ್ಳೆ ಸ್ಟಾಕ್. ಬ್ರ್ಯಾಂಡ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್. ಅಷ್ಟು ಮಾತ್ರ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶ ಬೆಳೀತಾ ಅಂದ್ರೆ ನಾವು ಮನೆಗಳು ಜಾಸ್ತಿ ಆಗುತ್ತೆ ನಮ್ಮ ದೇಶದಲ್ಲಿ. ಮನೆಗಳು ಜಾಸ್ತಿ ಆಗುತ್ತೆ ಅಂದ್ರೆ ಅಡುಗೆ ಮನೆಗಳು ಜಾಸ್ತಿ ಆಗುತ್ತೆ. ಅಡುಗೆ ಮನೆ ಜಾಸ್ತಿ ಆಗುತ್ತೆ ಅಂದ್ರೆ ನಾವು ಕುಕ್ ಮಾಡಕ್ ಅಷ್ಟು ಮಾಡ್ತೀವಿ. ಅಷ್ಟು ಮಾತ್ರ ಅಲ್ಲ, ಹಳಬ್ರು ಕೂಡ ತಮ್ಮ ಕುಕ್ಕರ್ ಕೆಟ್ಟೋಯ್ತು ಅಥವಾ ಹೊಸ ಮಾಡ್ಲು ಬಂತು ಅಥವಾ ತವಾ ಬೇಕು ಹೊಸ್ತು ಅಂದ್ರೆ ಫಸ್ಟ್ ಕ್ವಾಲಿಟಿ ಏನ್ ಮಾಡ್ತೀವಿ? ಪ್ರೆಸ್ಟೀಜ್ ಯೋಚನೆ ಮಾಡ್ತೀವಿ. ಬೇರೆ ಬ್ರ್ಯಾಂಡ್ಗಳಿದೆ, ಕಾಂಪಿಟೇಟಿವ್ ಇದೆ, ಬಟ್ ಪ್ರೆಸ್ಟೀಜ್ ಅಂದ್ರೆ ಒಂದು ಕ್ವಾಲಿಟಿ ಅಂತ ನಮಗೆ ಒಂದು ನೋನ್ ಬ್ರ್ಯಾಂಡ್ ಅಲ್ವಾ. ಇದು ಒಂದು ಹಳೆ ಕಂಪನಿ ಕೂಡ. ಸೊ ಎಲ್ಲಾ ವಿಷಯದಲ್ಲೂ ಇದು ಫಂಡಮೆಂಟಲಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಲ್ಲಿ ಇದು ಸೂಪರ್ ಡೂಪರ್ ಸ್ಟಾಕ್. ಈಗ ನಾನು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡ್ತೀನಿ, ಅದಕ್ಕೆ ನಿಮಗೆ ಆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಈ ಟಿಟಿಕೆ ಪ್ರೆಸ್ಟೀಜ್ ನೀವು ನಾನು ನೋಡ್ತಾ ಇದ್ರೆ ಇಲ್ಲಿ ನಿಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನು ಒಂದು ವಿಷಯ ಗೊತ್ತಾಗುತ್ತೆ? ಇದರ PE ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ ಸರ್, 45.7 ಇದೆ ಅಂತ ನೀವು ಹೇಳ್ಬೋದು. ಆದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಯಾವತ್ತೂ ಅಷ್ಟೇ PE ವ್ಯಾಲ್ಯೂ ಒಂದೇ ನೋಡಿ ನಾವು ಯಾವತ್ತು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು. PE ವ್ಯಾಲ್ಯೂ ನೋಡಕ್ ಮುಂಚೆ ನಾವು ಪಿಯರ್ ಕಂಪ್ಯಾರಿಸನ್ ಅಂತ ಹೇಳ್ತಾರೆ, ಅಂದ್ರೆ ಅದರ ಕಾಂಪಿಟೇಟರ್ಸ್ ಯಾರಿದ್ದಾರೆ ಮಾರ್ಕೆಟ್ ಅಲ್ಲಿ ಅವರ PE ವ್ಯಾಲ್ಯೂ, ಇಂಡಸ್ಟ್ರಿ PE ವ್ಯಾಲ್ಯೂ ಎಷ್ಟಿದೆ ಅದನ್ನ ನಾವು ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಚೆಕ್ ಮಾಡ್ತಾ ಇರಂಗೆ ನೋಡಿದ್ರೆ ಇದು ತುಂಬಾ ಕಾಸ್ಟ್ಲಿ ಅಲ್ಲ. ಬೇರೆ ಕಂಪೇರ್ ಮಾಡಿದ್ರೆ ಇದು ಕಾಸ್ಟ್ಲಿ ಅಲ್ಲ. ಹಾಕಿನ್ಸ್ ಇದೆ, ಹಾಕಿನ್ಸ್ ಬರೀ ಕುಕ್ಕರ್ ಮಾತ್ರ. ಅರ್ಥ ಮಾಡ್ಕೊಳ್ಳಿ, ಹಾಕಿನ್ಸ್ ಬ್ರ್ಯಾಂಡ್ ಅಷ್ಟೊಂದು ದೊಡ್ಡದಿಲ್ಲ, ಪ್ರೆಸ್ಟೀಜ್ ಅಷ್ಟು, ಪ್ಲಸ್ ಅವರ ನಂಬರ್ ಆಫ್ ಇದು ಜಾಸ್ತಿ ಇಲ್ಲ. ಸೊ ಹಾಗಾಗಿ ಟಿಟಿಕೆ ಪ್ರೆಸ್ಟೀಜ್ ಬಂದು ಇದೊಂದು ನಾಮಿನಲ್ PE 45 ಅನ್ನೋದು ಒಂದು ನಾಮಿನಲ್ PE, ಒಂದು ಒಳ್ಳೆ PE ಅಂತ ಅನ್ಕೋಬಹುದು. ಚೀಪ್ ಅಂತ ಹೇಳ್ತಾ ಇಲ್ಲ, ನಾನು ಕಾಸ್ಟ್ಲಿ ಅಂತ ಹೇಳ್ತಾ ಇಲ್ಲ. ಚೀಪು ಕಾಸ್ಟ್ಲಿ ಅನ್ನೋದು ಕಂಪ್ಯಾರಿಟಿವ್ ಆಗಿ ನೋಡ್ಬೋದು. PE ಡೈರೆಕ್ಟ್ ಆಗಿ ನೋಡಿ ನಾವು ಯಾವತ್ತೂ ಹೇಳಕ್ಕಾಗೋದಿಲ್ಲ. ಈಗ ನೆಕ್ಸ್ಟ್ ನೋಡೋಣ. ಈಗ ನಾನು ಹೇಳಿದೆ ಅವರ ರೆವೆನ್ಯೂ
ಅರೌಂಡ್ ಡಬಲ್ ಆಗುತ್ತೆ ಅಂತ. ಸೊ ಡಬಲ್ ಆಗುತ್ತೆ ಅಂದ್ರೆ ಅವರ ಮಾರ್ಕೆಟ್ ಕ್ಯಾಪ್ ಕೂಡ ಅವ್ರು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆದ್ರೂ ನಮಗೆ ಅದು ಒಂದು ಸ್ಟ್ರಾಂಗರ್ ಕಂಪನಿ ಆಗುತ್ತೆ ಅಂತ ಅರ್ಥ. ಅವರ ಇನ್ನೊಂದು ವಿಷಯ ತಮಾಷೆ ತೋರಿಸ್ತೀನಿ. ಅವರು ತಮ್ಮ ಕಂಪನಿ ಡೆಟ್ ಫ್ರೀ ಅಂದ್ರೆ ಸಾಲ ಇಲ್ಲದೆ ಇರೋ ಕಂಪನಿ ಅಂತ ಅರ್ಥ. ಸಾಲ ಇಲ್ಲದೆ ಇರೋ ಕಂಪನಿ ಅಂತ ಹಳೆ ಕಂಪನಿ, ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ. ಹಾಗಾಗಿ ಇದು ನನಗೆ ಇದು ಕೂಡ ನನಗೆ ಕಂಪನಿ ಎಕ್ಸ್ಪೆಕ್ಟ್ ಟು ಗಿವ್ ಗುಡ್ ಕ್ವಾರ್ಟರ್, ಎಲ್ಲಾನು ಸೂಪರ್. ಡಿವಿಡೆಂಡ್ ನೋಡಿ 20.7%, 5% ಅಷ್ಟು ಒಳ್ಳೆ ಡಿವಿಡೆಂಡ್ ಕೂಡ ಕೊಡ್ತಿದ್ದಾರೆ. ಕ್ಯಾಪಿಟಲ್ ಗೇನ್ ಕೂಡ ಆಗ್ತದೆ. ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವರ ಸ್ಟಾಕ್ ವ್ಯಾಲ್ಯೂ ಬಂದು ಅರೌಂಡ್ 10,000 ರೂಪಾಯಿ ಇತ್ತು. ರೀಸೆಂಟ್ ಆಗಿ ಈ ಸ್ಟಾಕ್ ನ ಸ್ಪ್ಲಿಟ್ ಮಾಡಿದ್ದಾರೆ. ಏನ್ ಸ್ಟಾಕ್ ಸ್ಪ್ಲಿಟ್ ಅಂದ್ರೆ ಅಕಸ್ಮಾತ್ ಒಂದು ಸ್ಟಾಕಿನ ಬೆಲೆ 10,000 ರೂಪಾಯಿ ಇತ್ತು ಅಂದ್ರೆ ಈ ಸ್ಟಾಕ್ 10 ಟೈಮ್ಸ್ ಡಿವೈಡ್ ಮಾಡಿದ್ದಾರೆ. 10 ಟೈಮ್ಸ್ ಅಂದ್ರೆ ನಿಮ್ಮ ಹತ್ರ ಒಂದು ಸ್ಟಾಕ್ ಇದ್ರೆ 10,000 ರೂಪಾಯಿದು, ಅವ್ರು ನಿಮ್ಗೆ 10 ಸ್ಟಾಕ್ ಕೊಡ್ತಾರೆ. 10 ಸ್ಟಾಕ್ ಕೊಟ್ರೆ ನಿಮ್ಗೆ 1 ಲಕ್ಷ ರೂಪಾಯಿ ಆಗುತ್ತೆ ಅಂತಲ್ಲ. 10 ಸ್ಟಾಕ್ ಈಗ 1,000 ರೂಪಾಯಿ ಬೆಲೆ ಇರುತ್ತೆ, ಅಥವಾ 1,000 10 ಸ್ಟಾಕ್ ಇರುತ್ತೆ. ಈಗ 10,000 ಒಂದು ಸ್ಟಾಕ್ ಬದಲು 1,000 10 ಸ್ಟಾಕ್ ಇರುತ್ತೆ ನಿಮ್ಮ ಹತ್ರ. ಇದು ಒಂದು ಒಳ್ಳೆ ಅಡ್ವಾಂಟೇಜ್ ಕೂಡ ನಾವು ಹೊಸ ಇನ್ವೆಸ್ಟರ್ಸ್ ಗಳಿಗೆ. ಯಾಕೆಂದ್ರೆ ಸ್ಟಾಕಿನ ಬೆಲೆ ಇಲ್ಲಿಂದ ಜಾಸ್ತಿ ಆಗುವಂತ ಸಾಧ್ಯತೆ ಯಾವ್ದು. ಸ್ಟಾಕ್ ಸ್ಪ್ಲಿಟ್ ಮಾಡಿದಾಗ ಯಾವಾಗಲೂ ಒಂದು ಸ್ಟಾಕ್ ಬೆಲೆ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಟೈಮ್ ಕೂಡ. ಸಾಲ ಇಲ್ಲ, ಒಳ್ಳೆ ಬ್ರ್ಯಾಂಡು, ಪ್ರಾಫಿಟ್ ಮಾಡ್ತಾ ಇದೆಯಾ ಕಂಪನಿ, ಅದನ್ನ ನೋಡೋಣ ಬನ್ನಿ. ಪ್ರಾಫಿಟ್ ನೋಡಿ, ಇಲ್ಲಿ ನೆಟ್ ಪ್ರಾಫಿಟ್ ನೋಡಿದ್ರೆ ಹಿಸ್ಟಾರಿಕಲಿ ಹೈ. ಯಾವತ್ತು ಇಷ್ಟು ಪ್ರಾಫಿಟ್ ಮಾಡಿಲ್ಲ ಅವರು, ಅಷ್ಟು ಹಿಸ್ಟಾರಿಕಲ್ ಹೈ ಕ್ವಾರ್ಟರ್ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಯಾವುದೇ ಒಂದು ಕ್ವಾರ್ಟರ್ ನೋಡಿದ್ರು ಇದು ಹಿಸ್ಟಾರಿಕಲ್ ಹೈ. ಇದೆಲ್ಲ ಸ್ವಲ್ಪ ಕೋವಿಡ್ಗೋಸ್ಕರ ಕಮ್ಮಿ ಆಗಿರ್ಬೋದು, ಬಟ್ ಅದರ್ವೈಸ್ ಅವರು ಹಿಸ್ಟಾರಿಕಲ್ ಹೈ ಪ್ರಾಫಿಟ್ ಮಾಡಿದ್ದಾರೆ. ಅಷ್ಟೇ ಮಾತ್ರ ಅಲ್ಲ, ಅವರ ಆಪರೇಟಿಂಗ್ ಪ್ರಾಫಿಟ್ ಕೂಡ ಜಾಸ್ತಿ ಆಗಿದೆ. ಸೊ ಆಪರೇಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದ್ರೆ ತಮ್ಮ ಸಿಸ್ಟಮ್ಗಳನ್ನ ಅವರು, ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರ್ಬೋದು, ಲಾಜಿಸ್ಟಿಕ್ ಸಿಸ್ಟಮ್ ಇರ್ಬೋದು, ಎಲ್ಲ ಅವರು ಫೈನ್ ಟ್ಯೂನ್ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅರ್ಥ. ಈಗ ನೋಡಿ, ನೆಕ್ಸ್ಟ್ ನೋಡೋಣ. ತಮ್ಮ ಇಯರ್ ಆನ್ ಇಯರ್ ಅಂದ್ರೆ ವರ್ಷ ನೀವು ಪ್ರಾಫಿಟ್ ಕಂಪೇರ್ ಮಾಡಿದ್ರೆ ಅದು ಕೂಡ ಹಿಸ್ಟಾರಿಕಲ್ ಹೈ ನಿಮ್ಗೆ ಇಲ್ಲಿ ಪ್ರಾಫಿಟ್ಗಳು ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ 303 crores ಇದೆ ನೋಡಿ. ಅಷ್ಟು EPS ಇಸ್ 21.89. ಇದೆಲ್ಲ ಏನು ಅಂತ ಇನ್ನೊಂದಿನ ಫಂಡಮೆಂಟಲ್ ಅನಾಲಿಸಿಸ್ ಕೋರ್ಸ್ ಅಲ್ಲಿ ನಮಗೆಲ್ಲ ಹೇಳ್ಕೊಡ್ತೀನಿ. ಬಟ್ ಅದರ್ವೈಸ್ ಇದು ಒಂದು ಹಿಸ್ಟಾರಿಕಲಿ ಒಂದು ಒಳ್ಳೆ ಪಾಯಿಂಟ್ ಅಲ್ಲಿ ಇದೆ ಅಂತ ಅರ್ಥ. ಬೇರೆ ವಿಷಯಗಳನ್ನ ನೋಡ್ಬೋದು ನಾವು, ಆಪರೇಟಿಂಗ್ ಪ್ರಾಫಿಟ್ ಎಲ್ಲ ಇದನ್ನು ನೋಡೋಣ. TTM ನೋಡಿ, TTM ಅದು 38%. ಆಮೇಲೆ ತಮ್ಮ ನೆಟ್ ಕ್ಯಾಶ್ ಫ್ಲೋ ಅಂದ್ರೆ ಅವ್ರ ಎಕ್ಸ್ಟ್ರಾ ದುಡ್ಡಿರೋದು, ಅಂದ್ರೆ ತಮಗೆ ಖರ್ಚು ಮಾಡ್ಲಿಕ್ಕೆ ದುಡ್ಡಿರೋದು ಪಾಸಿಟಿವ್ ಇದೆ. ಸೊ ಈ ಪಾಸಿಟಿವ್ ಇದೆ ಅಂತ ಅರ್ಥ ಅಂದ್ರೆ ಇದು ಕೂಡ ನಮಗೆ ಒಂದು ಒಳ್ಳೆ ಸಂಕೇತ. ನೆಗೆಟಿವ್ ಇತ್ತು ಕೋವಿಡ್ ಟೈಮಲ್ಲಿ, ಬಿಕಾಸ್ ಅಕ್ವಿಸಿಷನ್ ಕೂಡ ಮಾಡ್ತಾ ಇದ್ದವರು, ಆದ್ರೆ ಈಗ ಇದು 23 ಇದೆ. ಅಕ್ವಿಸಿಷನ್ ವಿಷಯ ಬಂದಾಗ ಹೇಳ್ತೀನಿ. ಇವರು ರೀಸೆಂಟ್ ಆಗಿ ಅಲ್ಟ್ರಾ ಫ್ರೆಶ್ ಅಂತ ಒಂದು ಕಂಪನಿನ ಅವರು ಕೊಂಡ್ಕೊಂಡಿದ್ದಾರೆ. ಈ ಅಲ್ಟ್ರಾ ಫ್ರೆಶ್ ಅವರು ಮಾಡ್ಯುಲರ್ ಕಿಚನ್ ಮಾಡ್ತಾರೆ. ಸೊ ಅವ್ರ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳಿ. ಅವ್ರದ್ದು TTK ಪ್ರೆಸ್ಟೀಜ್ ಬರೀ ಕುಕ್ಕರ್ ಮತ್ತೆ ಇದು ಮಾತ್ರ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಮಾಡ್ಯುಲರ್ ಕಿಚನ್ ಕೊಂಡಿದ್ದಾರೆ. ಅದರ ಅರ್ಥ ನಮ್ಮ ಇಂಡಿಯನ್ ಅಲ್ಲಿ ಕಿಚನ್ ಅಲ್ಲಿ ಬೇಕಾದ ಎಲ್ಲಾ ವಸ್ತುಗಳನ್ನು ಅವರು ಪ್ರೆಸ್ಟೀಜ್ ಅವರೇ ಕೊಡ್ಲಿಕ್ಕೆ ರೆಡಿ ಆಗ್ಲಿಕ್ಕೆ ತಯಾರಾಗ್ತಿದ್ದಾರೆ. ಸೊ ಅದರ ಅರ್ಥ ಫ್ಯೂಚರ್ ಅವರು ಫ್ರಿಡ್ಜ್ಗಳು ಕೂಡ ಮಾಡ್ಬೋದು, ಮೈಕ್ರೋವೇವ್ ಮಾಡ್ಬೋದು, ಇನ್ನು ಹಲವಾರು ಎಲೆಕ್ಟ್ರಾನಿಕ್ಸ್ ನಾವೇ ನೋಡ್ತೀವಿ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದೊಂದು FMCG ಗೂಡ್ಸ್ ಕೂಡ ಮಾಡ್ತಾ ಇರೋದ್ರಿಂದ ರೆಗ್ಯುಲರ್ ಇನ್ಕಮ್ ಕೂಡ ಇವ್ರಿಗೆ ಇರುತ್ತೆ. ಸೊ ಹಾಗಾಗಿ ಇದೊಂದು ಇನ್ನೊಂದು ಆಡೆಡ್ ಅಡ್ವಾಂಟೇಜ್. ಇದೆಲ್ಲ ಜೆಮ್ ಆಫ್ ಅ ಕಂಪನಿ. ಇವೆಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡಿರ್ಬೇಕು. ನೋಡಿ, ROCE ಎಲ್ಲಾನು ಪಾಸಿಟಿವ್ ಇದೆ, ತುಂಬಾ ಚೆನ್ನಾಗಿದೆ ತಮ್ಮ ನಂಬರ್ಗಳು. ROCE ಮತ್ತೆ ಡೆಪ್ಟರ್ ಡೇಸ್ ನೋಡಿ. ಡೆಪ್ಟರ್ ಡೇಸ್ ಅಂದ್ರೆ ಸಾಲ ಎಷ್ಟು ಸಾಲ ಇಟ್ಕೊಂಡಿದ್ದಾರೆ, ಎಷ್ಟು ದಿನ ಇಟ್ಕೊಂಡಿದ್ದಾರೆ ಅಂತ. ಅದು ಕೂಡ ನೀವು ನೋಡಿದ್ರೆ, ಇದು ಡೀಟೇಲ್ ಆಗಿ ಇನ್ನೊಂದು ದಿನ ಹೇಳ್ತೀನಿ. ಅದು ಕಾನ್ಸ್ಟೆಂಟ್ ಆಗಿ 49, 43 ಅಂದ್ರೆ ಅವರು ತುಂಬಾ ಜಾಸ್ತಿ ಆಗಿಲ್ಲ, ಹಾಗಾಗಿ ಸೇಫ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಸೇಫ್ಟಿ ಕೂಡ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಇದನ್ನೊಂದು ತಿಳ್ಕೊಳ್ಬೇಕಿದೆಲ್ಲ ಕ್ವಾಂಟಿಟೇಟಿವ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಪ್ರಮೋಟರ್ ಅಂದ್ರೆ ಯಾರು ಕಂಪನಿನ ಸ್ಟಾರ್ಟ್ ಮಾಡಿದ್ದಾರೆ ಆ ಪ್ರಮೋಟರ್ ಹೋಲ್ಡಿಂಗ್ ನೋಡಿ, ಕಮ್ಮಿನೇ ಆಗಿಲ್ಲ. ಪ್ರಮೋಟರ್ ಹೋಲ್ಡಿಂಗ್ ಅಷ್ಟೇ ಇದೆ, ಇವಾಗ್ಲೂ ಅಷ್ಟೇ ಇದೆ, ಮತ್ತೆ ಹೈ ಇದೆ. 70.41% ಅದು ತುಂಬಾ ಹೈ. ಅಂದ್ರೆ ಆ ಪ್ರಮೋಟರ್ಸ್ಗೆ ತನ್ನ ಕಂಪನಿ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವ್ರು ತಮ್ಮ ಕಂಪನಿ ಮೇಲೆ ನಂಬಿಕೆ ಅಷ್ಟೊಂದಿದೆ, ಅದಕ್ಕೆ ಅವರು ಕಮ್ಮಿ ಮಾಡ್ಕೊಂಡಿಲ್ಲ. ಅಷ್ಟು ಮಾತ್ರ ಅಲ್ಲ, ಬುದ್ಧಿವಂತರು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬುದ್ಧಿವಂತರು ಯಾರು, FIIs ಮತ್ತೆ DIIs, ಅವರಿಬ್ರು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಎಷ್ಟು 22% ಅಪ್ರಾಕ್ಸಿಮೇಟ್ಲಿ ಹೂಡಿಕೆ ಮಾಡಿದ್ದಾರೆ. ಅಂದ್ರೆ ದಡ್ರಲ್ಲ ಅವರು, ಬುದ್ಧಿವಂತರು, ಸ್ಮಾರ್ಟ್ ಮನಿ ಇಟ್ಕೊಂಡಿರೋರು. ಸ್ಮಾರ್ಟ್ ಮನಿ ಅವರು TTK ಮಾಡಿದ್ದಾರೆ ಹೂಡಿಕೆ ಅಂದ್ರೆ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಒಂದು ನೋಷನ್. ಪಬ್ಲಿಕ್ ಹತ್ರ ಬರೀ 6.5% ಇದೆ. ಅದರ ಅರ್ಥ ಇದ್ರ ವಾಲಟಿಲಿಟಿ ತುಂಬಾ ವಾಲಟೈಲ್ ಆಗಿ ಸಾಧ್ಯ ಇಲ್ಲ. ಪಬ್ಲಿಕ್ ಹತ್ರ ಜಾಸ್ತಿ ಇದ್ದಾಗ ಪರ್ಸೆಂಟೇಜ್ ವಾಲಟೈಲ್ ಆಗಿರುತ್ತೆ, ಯಾಕಂದ್ರೆ ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ 6.54% ಇರೋದ್ರಿಂದ ಒಂದು ಒಳ್ಳೆ ಕುಷನ್ ಕೂಡ ಇದೆ. ಸೊ ಪ್ರಾಫಿಟ್ ಚೆನ್ನಾಗಿದೆ, ಬ್ರ್ಯಾಂಡ್ ಚೆನ್ನಾಗಿದೆ, ROCE ಚೆನ್ನಾಗಿದೆ, ಪ್ರತಿಯೊಂದು ಫಂಡಮೆಂಟಲಿ ಈ ಒಂದು ಸ್ಟಾಕ್ ಒಂದು ಬಿಗ್ ಓಕೆ. ಈ ಒಂದು ಸ್ಟಾಕ್ ಏನು ಫಂಡಮೆಂಟಲಿ ಒಂದು ಬಿಗ್ ಓಕೆ. ಫಂಡಮೆಂಟಲಿ ಇದು ಓಕೆ.
ಟೆಕ್ನಿಕಲಿ ನೋಡೋಣ. ಈಗ ಇದನ್ನ ಹೂಡಿಕೆ ಮಾಡಬಹುದು ಅಂತ ಟೆಕ್ನಿಕಲಿ ಅನಲೈಸ್ ಮಾಡೋಣ. ಓಕೆ, ಸೊ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಇವೆಲ್ಲ. ಸೊ ಟೆಕ್ನಿಕಲಿ ನೋಡೋಣ. ಟೆಕ್ನಿಕಲಿ ನೀವು ನೋಡಿದ್ರೆ ಇಲ್ಲಿ ಇದು ರೀಸೆಂಟ್ ಆಗಿ ಆಯ್ತಾ, ರೀಸೆಂಟ್ ಆಗಿ ಒಂದು ರೀಸೆಂಟ್ ಹೈಯಿಂದ ಈಗ ಇರುವ ಪ್ರೈಸ್ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 24% ಅನ್ಕೋಬಹುದು. 24% 24% ಡೌನ್ ಆಗಿದೆ. ಅಂದ್ರೆ ಹಿಸ್ಟಾರಿಕಲ್ ಹೈಯಿಂದ, ಆಲ್ ಟೈಮ್ ಹೈಯಿಂದ 24% ಕಮ್ಮಿ ಸಿಗ್ತಾ ಇದೆ ನಿಮಗೆ TTK ಪ್ರೆಸ್ಟೀಜ್. ಇಲ್ಲಿ ಒಂದು ವಿಷಯ ತಿಳ್ಕೋಬೇಕು, ಇದು ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತೀನಿ. ನೀವು ಯಾವತ್ತೂ ಹೇಳ್ತಾ ಇದೀನಿ ಆಸ್ ಅನ್ ಇನ್ವೆಸ್ಟರ್ ಎರಡು ತರ ಇದೆ ಅಲ್ವಾ. ಒಬ್ಬ ಟ್ರೇಡರ್ ತರ ಯೋಚನೆ ಮಾಡಬೇಕು, ಒಬ್ಬ ಇನ್ವೆಸ್ಟರ್ ತರ ಯೋಚನೆ ಮಾಡಬೇಕು. ಟ್ರೇಡರ್ ತರ ಯೋಚನೆ ಮಾಡ್ಬೇಕಾದ್ರೆ ನಾವು ಟಾಪ್ ಯಾವುದು, ಬಾಟಮ್ ಯಾವುದು ರೈಟ್ ಎಂಟ್ರಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆಸ್ ಅನ್ ಇನ್ವೆಸ್ಟರ್ ಯೋಚನೆ ಮಾಡ್ಬೇಕಂದ್ರೆ ನಾವು ಅಕ್ಯುಮ್ಯುಲೇಷನ್ ಅಂದ್ರೆ ಶೇಖರಣೆ ಮಾಡ್ಲಿಕ್ಕೆ ನಾವು ಯೋಚನೆ ಮಾಡ್ತಾ ಇರಬೇಕು. ಇವಾಗ ಇಲ್ಲಿ ನೋಡಿದ್ರೆ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಒಂದು ಅಕ್ಯುಮ್ಯುಲೇಷನ್ ಝೋನ್ ಅಂತಾನು ಹೇಳ್ಬೋದು ನಾವು ಈ ಪಾಯಿಂಟ್ ಅಲ್ವಾ. ಸೊ ಆಸ್ ಅನ್ ಇನ್ವೆಸ್ಟರ್ ನೀವು ಯಾವ ತರ ಯೋಚನೆ ಮಾಡಬೇಕು ಅಂದ್ರೆ, ಈಗ ಇಲ್ಲಿ ಆಲ್ರೆಡಿ 24% ಕಮ್ಮಿ ಆಗಿದೆ. ಸೊ ನನಗೆ 24% ಕಮ್ಮಿ ಆಗಿದೆ ಮಾರ್ಕೆಟ್ ಇಂದ ಹೈಯಿಂದ. ಸೊ ನಾನು ಇಲ್ಲೊಂದು ಸ್ವಲ್ಪ ಹೂಡಿಕೆ ಮಾಡಿ ನೋಡಿ. ಅಕಸ್ಮಾತ್ 1 ಲಕ್ಷ ಆಯ್ತು ನಿಮ್ಮ ಹತ್ರ, ಕಾಲ್ ಭಾಗ ಇಲ್ಲಿ ಹೂಡಿಕೆ ಮಾಡಿ, ಮಾರ್ಕೆಟ್ ಇನ್ನು ಕೆಳಗೆ ಹೋಯ್ತು, ಇಲ್ಲೊಂದು ಕಾಲ್ ಭಾಗ ಮಾಡಿ, ಇನ್ನೊಂದು ಸ್ವಲ್ಪ ಕೆಳಗೆ, ಇಲ್ಲೊಂದು ಸ್ವಲ್ಪ ಕಾಲ್ ಭಾಗ ಮಾಡಿ, ಇಲ್ಲೊಂದು ಕಾಲ್ ಭಾಗ ಮಾಡಿ. ಸೊ ಹಾಗಾಗಿ ನೀವು ಈ ಒಂದು ಝೋನ್ ಏನಿದೆ, ಈ ಝೋನ್ ಅಲ್ಲಿ ನೀವು ಅಕ್ಯುಮುಲೇಷನ್ ಮಾಡಬೇಕು. ಇದು ನಾವು ಮಾತ್ರ ಅಲ್ಲ, ಈವನ್ FIIs, DIIs, ಸ್ಮಾರ್ಟ್ ಮನಿ ಅವರು ಅಕ್ಯುಮುಲೇಷನ್ ಮಾಡ್ತಾರೆ. ಅದಕ್ಕೆ ನೀವು ಈ ತರ ಒಂದು ಇದನ್ನ ನೀವು ನೋಡ್ಲಿಕ್ಕೆ ಸಿಗತ್ತೆ ಅಲ್ವಾ. ಸೊ FII, DII ಅವರು ಕೂಡ ಅಕ್ಯುಮುಲೇಷನ್ ಮಾಡ್ತಾರೆ. ಅವರು ಕೂಡ ಬಾಟಮ್ ಟಾಪ್ ಹಿಡಿಯಕ್ಕೆ ಹೋಗಲ್ಲ. ಆಸ್ ಅನ್ ಇನ್ವೆಸ್ಟರ್ ನಾವು ಕೂಡ ಬಾಟಮ್ ಟಾಪ್ ಹಿಡಿಯಕ್ಕೆ ಹೋಗಬಾರ್ದು. ಆಸ್ ಅನ್ ಇನ್ವೆಸ್ಟರ್ ನಾವೇನ್ ಮಾಡಬೇಕು, ಆಲ್ರೆಡಿ 24% ಇದೆ ನೋಡಿ. ಅಕಸ್ಮಾತ್ ಈಗ ಮಾರ್ಕೆಟ್ ಈ ಒಂದು ಲೆವೆಲ್ ಅಂದ್ರೆ 1050 ಅಲ್ವಾ, 1050 ಲೆವೆಲ್ ಮೇಲೆ ಇಲ್ಲಿಂದಾನೇ ಮೇಲ್ನೋಡೋದು ತಿಳ್ಕೊಳ್ಳಿ. ಅವಾಗ ನಿಮ್ಮ ಮಿಕ್ಕಿ ದುಡ್ಡನ್ನು ಇಲ್ಲೇ ಹೂಡಿಕೆ ಮಾಡ್ಲಿಕ್ಕೆ ಹಾಕ್ಬೋದು ನಾವು ಅಲ್ವಾ. ಯಾಕಂದ್ರೆ ಒಂದು ಪ್ರೈಸ್ ಆಕ್ಷನ್ ಲೆವೆಲ್ ನೋಡಿ. ಯಾಕೆ ಇದು ಹೇಳ್ತಾ ಅಂದ್ರೆ ಮಾರ್ಕೆಟ್ ಇಲ್ಲಿಂದಾನೇ ಮೇಲ್ ಹೊರಡಬಹುದು ಒಂದೇ ಸರಿಗೆ ಅಲ್ವಾ. ಸ್ಕೈ ರಾಕೆಟ್ ಆಗ್ಬೋದು, ನಮಗೆ ತಗೊಳ್ಳಿಕ್ಕೆ ಸಿಗದೆ ಇರಬಹುದು, ಈ ತರ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಅಥವಾ ಇಲ್ಲಿ ಹೂಡಿಕೆ ಮಾಡಿರ್ತೀನಿ ಇನ್ನೂ ಕೆಳಗೆ ಹೋಗ್ಬೋದು ಅಲ್ವಾ. ಸೊ ಹಾಗಾಗಿ ಎರಡೂ ಪಾಸಿಬಿಲಿಟಿ ಇದೆ. ಸೊ ಹಾಗಾಗಿ ಆಸ್ ಅನ್ ಇನ್ವೆಸ್ಟರ್ ನಾವೇನ್ ಮಾಡಬೇಕು ಅಂದ್ರೆ ನಾವು ಅಕ್ಯುಮುಲೇಷನ್ ಮಾಡಬೇಕು ಬೇರೆ ಬೇರೆ ಹಂತಗಳಲ್ಲಿ. ಓಕೆ, ಇದೊಂದು ಟೆಕ್ನಿಕ್. ಸೊ ಅಕಸ್ಮಾತ್ ಮೇಲ್ ಹೊರಟೋದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಪ್ರೈಸ್ ಆಕ್ಷನ್ ನಾವು ಇಲ್ಲಿ ಮಿಕ್ಕಿ ದುಡ್ಡನ್ನ ಹೂಡಿಕೆ ಮಾಡಕ್ ಹಾಕ್ಬಿಡ್ಬೋದು. ಏನಾದ್ರು ನಮಗೆ ಸಿಗಲ್ಲ ತಗೊಳ್ಳಿಕ್ಕೆ ಇಷ್ಟು ಕಮ್ಮಿ ಪ್ರೈಸ್ಗೆ. ಸೊ ಇದರ ಅಕ್ಯುಮುಲೇಷನ್ ಕೂಡ ನೋಡಿದ್ರೆ, ನೋಡೋಣ. ಇಲ್ಲಿಂದ ಅಕ್ಯುಮುಲೇಷನ್ ಶುರುವಾಗಿದೆ. ಸೊ ಈ ಎಂಡ್ ತನಕ ನಾನು ಅಕ್ಯುಮುಲೇಷನ್ ನೋಡೋದು ಎಲ್ಲಿದೆ ಅಂತ ನೋಡಿದ್ರೆ ಅರೌಂಡ್ ಈ ಪಾಯಿಂಟ್ ಅಲ್ಲಿ, ಅಂದ್ರೆ ಅರೌಂಡ್ 2878 880 ರೂಪಾಯಲ್ಲಿ ಸಿಕ್ಕಾಪಟ್ಟೆ ಅಕ್ಯುಮುಲೇಷನ್ ಗಳಿದೆ. ಅಂದ್ರೆ ಈ ಪ್ರೈಸ್ ಗಳಲ್ಲಿ ದೊಡ್ಡ ದೊಡ್ಡ ಬಾರ್ಗಳು ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ಅಕ್ಯುಮುಲೇಷನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಅಕ್ಯುಮುಲೇಷನ್ ಇಲ್ಲ. ಸೊ ಈ ಒಂದು ರೇಂಜ್ ತುಂಬಾ ಅಕ್ಯುಮುಲೇಷನ್ ಗಳಾಗ್ತಾ ಇದೆ. ಹಾಗಾಗಿ ಇದು ಒಂದು ರೈಟ್ ಟೈಮ್ ಟು ಇನ್ವೆಸ್ಟ್. ಆಸ್ ಎ ನಾ ಮೊದಲೇ ಹೇಳ್ದಂಗೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ರೆವೆನ್ಯೂ ಹೇಳಿದೆ. ರೆವೆನ್ಯೂ 2025 ಅವರು 5,000 ಕೋಟಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದರರ್ಥ ನಾವು ನಮ್ಮ ಒಂದು ವಿಷನ್ ಏನಿದೆ, ಮಿನಿಮಮ್ 3 ಇಯರ್ಸ್ ಇಟ್ಕೋಬೇಕು. 3 to 15 ಇಯರ್ಸ್ ಇಟ್ಕೋಬಹುದು. ಇದೊಂದು ತುಂಬಾ ಒಳ್ಳೆ ಬ್ರ್ಯಾಂಡ್. ಲಾಂಗ್ ಟರ್ಮ್ ಇಟ್ಕೋಬಹುದು. 3 ಇಯರ್ಸ್ ನಾವು ಬೇಕಾದ್ರೆ ಡಬಲ್ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಅಥವಾ ನಮಗೆ ಒಂದು ಲಾಂಗ್ ಟರ್ಮ್ ಕೂಡ ಇಟ್ಕೋಬಹುದು. ಡಿವಿಡೆಂಡ್ಸ್ ಕೂಡ ಸಿಗ್ತಾ ಇರುತ್ತೆ. ಹಾಗಾಗಿ ಇದು ನಾವು ಅಕ್ಯುಮುಲೇಟ್ ಮಾಡ್ಕೋಬಹುದು. ಸೊ ಇನ್ನು ಸ್ವಲ್ಪ ಟೆಕ್ನಿಕಲ್ ಡೀಪ್ ಹೋಗ್ಬೇಕಂದ್ರೆ ಇದನ್ನ ಇನ್ನೊಂದು ಹೇಳ್ಕೊಡ್ತೀನಿ. ನಾನು ಸ್ಟೊಕ್ಯಾಸ್ಟಿಕ್ ನೋಡ್ಬೇಕಾಗುತ್ತೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ. ಸ್ಟೊಕ್ಯಾಸ್ಟಿಕ್ಸ್ ನಾನು ಡೈಲಿ ಸ್ಟೊಕ್ಯಾಸ್ಟಿಕ್ಸ್ ಬಂದು ನನಗೆ ಆಲ್ಮೋಸ್ಟ್ ನನಗೆ ಓವರ್ ಸೋಲ್ಡ್ ಝೋನ್ ಅಲ್ಲಿದೆ. ಹಾಗಾಗಿ ನನಗೆ ಟೆಕ್ನಿಕಲಿ ಕೂಡ ಎಂಟ್ರಿ ನನಗೆ ಇದೆ ಆಯ್ತಾ. ವೀಕ್ಲಿ ನೋಡೋಣ. ವೀಕ್ಲಿ ಸ್ಟೊಕ್ಯಾಸ್ಟಿಕ್ ಕೂಡ ನನಗೆ ಆಲ್ಮೋಸ್ಟ್ ನಿಯರ್ ಟು ಓವರ್ ಸೋಲ್ಡ್ ಝೋನ್ ಇದೆ. ಹಾಗಾಗಿ ನಾನು ಇಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಎಂಟ್ರಿ ಆಗ್ಬೋದು. ನಾ ಆಗ್ಲೇ ಹೇಳ್ದಂಗೆ ಈಗ 971 ರೂಪಾಯಿ ಇದೆ. 971 ರೂಪಾಯಿ ಅಂದ್ರೆ 850 ರೂಪಾಯಿ ಆಗ್ಬೋದು TTK. ಅರ್ಥ ಮಾಡ್ಕೊಳ್ಳಿ, ಇದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್. ನಿಮ್ಗೆ ವಿಷನ್ ಬಂದು 10 to 15 ಇಯರ್ಸ್ ಇರುತ್ತೆ. ಹಾಗೆ ನೀವು ಇನ್ವೆಸ್ಟರ್ ಆಗ್ಬೇಕಾದ್ರೆ ನೀವು ಅಕ್ಯುಮುಲೇಟ್ ಮಾಡ್ತಾ ಹೋಗ್ಬೇಕು ಒಂದು ಒಳ್ಳೆ ಸ್ಟಾಕ್ ಅಲ್ಲಿ. ಫಂಡಮೆಂಟಲಿ ಸೂಪರ್ ಸ್ಟಾಕ್, ಟೆಕ್ನಿಕಲಿ ಕೂಡ ರೈಟ್ ಟೈಮ್. ನೀವು ಇಲ್ಲಿ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಶುರು ಮಾಡಬಹುದು. ಈ ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ. ಸರ್ 970 ರೂಪಾಯಿ ಸರ್ 850 ರೂಪಾಯಿ ಆಗೋಯ್ತು ಅಂತ ನೀವು ಒಳಗೆ ಹೋಗಬೇಡಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಕಮ್ಮಿ ಆಗ್ಲಿಕ್ಕೆ ವೇವ್ ಅನಾಲಿಸಿಸ್ ಪ್ರಕಾರ ಇನ್ನೊಂದು ಬಾಟಮ್ ಸಿಗ್ಲಿಕ್ಕೆ ಚಾನ್ಸಸ್ ಇದೆ. ಬಟ್ ಆಸ್ ಅನ್ ಇನ್ವೆಸ್ಟರ್ ನೀವು ಟ್ರೇಡರ್ ತರ ಯೋಚನೆ ಮಾಡಬಾರ್ದು. ಇನ್ವೆಸ್ಟರ್ ತರಾನೇ ಯೋಚನೆ ಮಾಡಬೇಕು ಫಾರ್ ವೆಲ್ತ್ ಕ್ರಿಯೇಷನ್. ಓಕೆ, ಸೊ ಇನ್ವೆಸ್ಟ್ ಮಾಡಿ, ಧೈರ್ಯವಾಗಿ ಇನ್ವೆಸ್ಟ್ ಮಾಡಿ. TTK ಪ್ರೆಸ್ಟೀಜ್ ಒಂದು ತುಂಬಾ ಒಂದು ಜೆಮ್ ಆಫ್ ಅ ಸ್ಟಾಕ್. ಒಂದು ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ನಮಗೆ. ಹಾಗಾಗಿ ವೆಲ್ತ್ ಕ್ರಿಯೇಷನ್ಗೆ ಇದು ನಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಈ ತರ ಸ್ಟಾಕ್ಗಳು, ಈ ತರ ಒಂದು ಅನಾಲಿಸಿಸ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ತಿಳಿಸಿ, ಸರ್ ಈ ತರ ಸ್ಟಾಕ್ ಅನಾಲಿಸಿಸ್ ಮಾಡಿ ಅಂತ ಹೇಳಿ. ನಾನು ಸ್ಟಾಕ್ಗಳನ್ನ ಹುಡುಕಿ ನಿಮ್ ಮುಂದೆ ಒಂದು ಅನಲೈಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ.
ಅರ್ಥ ಮಾಡ್ಕೊಳ್ಳಿ, ನಾನು ರೆಕಮೆಂಡೇಶನ್ ಮಾಡ್ತಾ ಇಲ್ಲ, ಟಿ ಟಿ ಕೆ ಪ್ರೆಸ್ಟೀಜ್ ರೆಕಮೆಂಡೇಶನ್ ಮಾಡ್ತಾ ಇಲ್ಲ, ನಾನು ಟಿ ಟಿ ಕೆ ಪ್ರೆಸ್ಟೀಜ್ ನ ಒಂದು ಬೆನಿಫಿಟ್ಸ್ ಹೇಳ್ತಾ ಇದ್ದೀನಿ. ಅದೇ ರೀತಿ ಇದರ ರಿಸ್ಕ್ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ರಿಸ್ಕ್ ಏನು? ಟಿ ಟಿ ಕೆ ಪ್ರೆಸ್ಟೀಜ್ ಅರ್ಥ ಮಾಡ್ಕೊಳ್ಳಿ, ಇದು ಕಮಾಡಿಟಿ ಡಿಪೆಂಡೆಂಟ್ ಕಂಪನಿ. ಕಮಾಡಿಟಿ ಅಂದ್ರೇನು? ಅಲ್ಯೂಮಿನಿಯಂ, ಕಬ್ಬಣ, ಮತ್ತೆ ಈ ತರ ಒಂದು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಜೊತೆಗೆ ಲಾಜಿಸ್ಟಿಕ್ ಡಿಪೆಂಡೆಂಟ್ ಕಂಪನಿ. ಲಾಜಿಸ್ಟಿಕ್ ಡಿಪೆಂಡ್ ಅಂದ್ರೆ ಅಂಗಡಿಗೆ ಅವ್ರು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ಅಂಗಡಿಯವರು ರಿಟೇಲರ್ ಪ್ರಾಫಿಟ್ ಇಟ್ಕೋಬೇಕು, ಹೀಗೆಲ್ಲ ಒಂದು ಸಪ್ಲೈ ಚೈನ್ ಡಿಪೆಂಡೆನ್ಸಿ ಕೂಡ ಇದೆ. ಸೊ ಇವರ ಪ್ರಾಫಿಟ್ ಅಲ್ಲಿ ಏನಿದೆ, ಸಪ್ಲೈ ಚೈನ್ ಅಲ್ಲೂ ಇವ್ರದ್ದು ಎಂಡ್ ಪ್ರಾಡಕ್ಟ್ ಮಾರ್ಲಿಕ್ಕೆ ಸಪ್ಲೈ ಚೈನ್ ಅಲ್ಲೂ ಇವ್ರದ್ದು ಕೆಲಸಗಳಿದೆ. ಲೇಬರ್ ಡಿಪೆಂಡೆಂಟ್ ಇದೆ, ಜೊತೆ ಕಮಾಡಿಟಿ ಡಿಪೆಂಡೆಂಟ್, ಅಲ್ಯೂಮಿನಿಯಂ, ಐರನ್ ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ಇವ್ರಗಳ ಪ್ರೈಸ್ ಕೂಡ ವೇರಿಯೇಷನ್ ಆಗೋದು ಯಾವ ತರ, ಅಲ್ಯೂಮಿನಿಯಂ ಏನ್ ಪ್ರೈಸ್ ಗಳು ವೇರಿಯೇಷನ್ ಆದ್ರೆ ಇದು ಆಗ್ಬೋದು. ಫ್ಯೂಚರ್ ಅಲ್ಲಿ ಇವರು ರೆಫ್ರಿಜರೇಟರ್ ಅಥವಾ IAC ಆ ಕಡೆ ಕಂಪನಿಗೆ ಬಂದ್ರೆ ಇವರು ಸೆಮಿ ಕಂಡಕ್ಟರ್ ಮೇಲೂ ಡಿಪೆಂಡೆನ್ಸಿ ಬರ್ಬೋದು. ಇದೆಲ್ಲ ರಿಸ್ಕ್ ಇರುತ್ತೆ. ಬಟ್ ಎಷ್ಟೇ ರಿಸ್ಕ್ ಇದ್ರೂ ಇದೊಂದು ಒಳ್ಳೆ ಬ್ರಾಂಡೆಡ್ ಕಂಪನಿ ಆದ್ರಿಂದ ಬೇರೆ ಕಂಪನಿಗಳು ಇದಕ್ಕಿಂತ ಹೊಡೆಯುತ್ತೆ ಅಲ್ವಾ. ಸೊ ಅದಕ್ಕೆ ಈ ಕಂಪನಿ ಒಂದು ಸ್ಟ್ಯಾಂಡರ್ಡ್ ಕಂಪನಿ, ಒಂದು FMCG ಕಂಪನಿ, ಒಂದು ತುಂಬಾ ಒಂದು ಸ್ಪೆಷಲ್ ಸೆಗ್ಮೆಂಟ್ ಕಂಪನಿ. ಯಾಕಂದ್ರೆ ನಾವೆಲ್ಲರೂ ಇದನ್ನು ಯೂಸ್ ಮಾಡ್ತೀವಿ, ನಮ್ಗೆಲ್ಲರಿಗೂ ಪ್ರೆಸ್ಟೀಜ್ ಗೊತ್ತಿರೋದ್ರಿಂದ ಇದೊಂದು ಒಳ್ಳೆ ಸ್ಟಾಕ್ ಫಾರ್ ಇನ್ವೆಸ್ಟ್ಮೆಂಟ್ ಅನ್ಸುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ತರ ಒಂದು ವಿಡಿಯೋಗಳು ಮಾಡಲಾಗಲು ಅಂತ. ಓಕೆ, ಸೇಫ್ ಇನ್ವೆಸ್ಟರ್ ಆಗಿ ವಿಷಯಗಳನ್ನ ತಿಳ್ಕೊಂಡು ನೀವು ಸ್ವಲ್ಪ ನಾಲೆಜ್ ಕೊಡು, ನಿಮ್ಮ ಡಿಸಿಷನ್ ನೀವು ತಗೊಂಡು ಇನ್ವೆಸ್ಟ್ ಮಾಡಿ. ಮತ್ತೆ ಸಿಗೋಣ. ಗುಡ್ ಬೈ.